ಪ್ರೀವಿಯಸ್ ಪಾರ್ಟಲ್ಲಿ ನಾವು ನಾಗನಹಳ್ಳಿ ಫಾರ್ಮ್ ವಿಸಿಟ್ ನೋಡಿದ್ದು ಆ್ಯಂಡ್ ಅಲ್ಲಿರೋ ಎಂಜಾಯ್ಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಅಟ್ರಾಸಿಟೀಸ್ VC ಫಾರ್ಮಲ್ಲೂ ಕಂಟಿನ್ಯೂ ಆಗುತ್ತಾ ಅಂತ ಬನ್ನಿ ನೋಡೋಣ. ಇವಾಗ ನಮ್ಮ ಪಯಣ ಶುರುವಾಗಿದೆ ಮಂಡ್ಯಗೆ. ಸೊ ಬನ್ನಿ ನೆಕ್ಸ್ಟ್ ನಾವು ಮಂಡ್ಯ ಫಾರ್ಮ್ಗೆ ಹೊರಡೋಣ. ಏಪ್ರಾನ್ ಮಡ್ಚಿಟ್ಟು ಬಸ್ ಹತ್ತಿ ಮಂಡ್ಯಗೆ ಹೊರಟು ಸ್ವಲ್ಪ ಹೊತ್ತಾದ್ಮೇಲೆ ಸೀನಿಯರ್ಸ್ ಎಲ್ಲ ಹಾಡೋಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದು ಕರೆಕ್ಟ್ ಆಗಿ ಬೇರೆ ಆಡ್ತಿದ್ದಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಡು ಹಾಡಿ ಹಾಡಿ ಬೋರ್ ಆಗ್ಬಿಟ್ಟು ಫೈನಲ್ ಆಗಿ ಡ್ಯಾನ್ಸ್ಗೆ ಇಳಿದ್ಬಿಟ್ರು ಎಲ್ರು. ಡ್ರೈವರ್ ಅಣ್ಣ 3-4 ಸರಿ ಬ್ರೇಕ್ ಹಾಕಿನೂ ಯಾರೂ ಬಿದ್ದಿಲ್ಲ. ಬಟ್ ಫೈನಲ್ ಆಗಿ ಡ್ರೈವರ್ ಹಾಕಿದ್ರು ನೋಡಿ ಒಂದು ಪವರ್ ಬ್ರೇಕ್ನ. ಬಟ್ ನಮ್ಮ ಸೀನಿಯರ್ಸ್ ಎಲ್ಲ ಸ್ಟ್ರಾಂಗು, ಎಷ್ಟೇ ಬಿದ್ರು ಡ್ಯಾನ್ಸ್ ನಿಲ್ಸಲ್ಲ ಅಂತ ಕಂಟಿನ್ಯೂ ಮಾಡ್ತಿದ್ರು. ಸರಿ ಬನ್ನಿ ಒಬ್ಬೊಬ್ರಾಗ ಏನ್ ಮಾಡ್ತಾರೆ ಅಂತ ನೋಡೋಣ. ಅಯ್ಯೋ ನಮಗೆ ಡ್ಯಾನ್ಸ್ ಬರಲ್ಲಪ್ಪ, ಸಿಂಗಿಂಗ್ ಅಷ್ಟೇ ಸ್ವಲ್ಪ ಸ್ವಲ್ಪ ಬರುತ್ತೆ. ಸೊ ಎಕ್ಸಾಕ್ಟ್ಲಿ 11:35 AM ಮಂಡ್ಯದ VC ಫಾರ್ಮ್ಗೆ ಇರ್ತದು. ವಾಟರ್ ಫಾಲ್ಸ್ ಅಲ್ಲಿ ಬಂದಿದ್ದೀವಿ. ವಾಟರ್ ಫಾಲ್ಸ್ ಡಿಪ್ರೆಷನ್ ಬಿಸಿಲಿಗೆ ಎಲ್ಲ ಹಂಗೆ ಮರ ನೆರಳಲ್ಲಿ ನಿಂತವ್ರೆ. ಸೊ ಫಸ್ಟ್ ಇವಾಗ ಜಾಗ್ರಿ ಪಾರ್ಕ್ಗೆ ಬಂದಿದ್ದೀವಿ. ಜಾಗ್ರಿ ಪಾರ್ಕ್ ಎಂಟರ್ ಆಗಿದ ತಕ್ಷಣ ನಮಗೆ ಫುಲ್ ಹಿಸ್ಟ್ರಿ ಹೇಳಿ ಆ್ಯಂಡ್ ಅಲ್ಲಿ ಯಾವ ರೀತಿ ಜಾಗ್ರಿ ಪ್ರೊಸೆಸ್ ನಡೆಯುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು, ದಟ್ ಕಂಪ್ಯಾರಿಟಿವ್ಲಿ ಪ್ಯೂರ್ ಜಾಗ್ರಿ ಕಲರ್ ಬಂದು ಡಾರ್ಕ್ ಬ್ರೌನ್ ಆಗಿರುತ್ತೆ ಆ್ಯಂಡ್ ಮನೆಗಳಲ್ಲಿ ಅದನ್ನ ಯೂಸ್ ಮಾಡಬೇಕು ಅಂದರು. ಜೊತೆಗೆ ಟೇಸ್ಟ್ ಮಾಡೋಕ್ಕೆ ಸ್ಯಾಂಪಲ್ ಕೂಡ ಕೊಟ್ಟರು ಆ್ಯಂಡ್ ನಮಗೆ ಇರೋ ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಜಾಗ್ರಿ ಪ್ರಿಪ್ರೇಷನ್ ಆಗೋ ಪ್ಲೇಸ್ಗೆ ಕರ್ಕೊಂಡು ಹೋದ್ರು. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ಫೈನಲ್ ಆಗಿ ಶುಗರ್ ಕೇನ್ ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಮಿಷಿನ್ ಹತ್ರ ಕರ್ಕೊಂಡ್ಬಂದರು. ಆ್ಯಂಡ್ ಇಲ್ಲಿ ಯಾವ ರೀತಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಮ್ಮೆಲ್ಲರಿಗೂ. ಆ್ಯಂಡ್ ಈ ಮಿಷಿನಿಂದ ಎಕ್ಸ್ಟ್ರಾಕ್ಟ್ ಆಗೋ ಜ್ಯೂಸ್ ಎಲ್ಲ ಬಂದು ಇಲ್ಲೇ ಕಲೆಕ್ಟ್ ಆಗುತ್ತೆ ಅಂದರು. ಆ್ಯಂಡ್ ವೇಸ್ಟೇಜ್ ಎಲ್ಲ ಇಲ್ಲಿಂದ ಸಪ್ರೇಟ್ ಆಗುತ್ತೆ ಅಂದಾಗ ಈ ವೇಸ್ಟೇಜಿಂದ ಏನಾದರೂ ಯೂಸಸ್ ಇದೆಯಾ ಅಂತ ಕೇಳ್ದೋ. ಆವಾಗ ವೇರಿಯಸ್ ಟೈಪ್ಸ್ ಆಫ್ ಯೂಸೇಜ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಡೌಟ್ನೆಲ್ಲ ಕ್ಲಿಯರ್ ಮಾಡಿಕೊಟ್ರು. ಹಾಗೆ ಮನೆಗೆ ಜಾಗ್ರಿ ಪ್ಯಾಕ್ ತಗೊಂಡು ಫೋಟೋ ಸೆಷನ್ಗೆ ಹೋದೆ. ಸೊ ಜಾಗ್ರಿ ಪಾರ್ಕ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಇವಾಗ ಬಸ್ ಹತ್ರ ಹೊರಟು. ಇಟ್ಕೊಳ್ರಿ ಕಳ್ಳನ್ ಇಟ್ಕೊಳ್ರಿ. ಅಯ್ಯೋ ನಾನ್ಯಾಕೆ ಇಟ್ಕೊಂಡ್ಲಿ, ನಂದೇನ್ ಕದ್ದಿಲ್ಲಪ್ಪ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಬಾಸ್ ಮೊಟ್ಟೆ ಬಾಸ್ ಬೇಗ ಬರೋ ಅರ್ಜೆನ್ಸಿಯಲ್ಲಿ ಸೀನಿಯರ್ಸ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟು ಆ್ಯಂಡ್ ಹಾಗೆ ಅವ್ರನ್ನ ಹತ್ತಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಇನ್ನೂ ಒಂದು ಪ್ಲೇಸ್ ಇದೆ ಅಂದರು. ಸೊ ಅಲ್ಲಿ ಮೀಟ್ ಮಾಡೋಣ. ಸೊ ಇವಾಗ ನಾವು ಬಂದಿರೋ ಪ್ಲೇಸ್ ಬಿತ್ತನೆ ಬೀಜದ ಉಗ್ರಾಣಕ್ಕೆ, ಅಂದರೆ ಸೀಡ್ಸ್ ಸ್ಟೋರೇಜ್ ವಾಲ್ಟ್ಗೆ. ಆ್ಯಂಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಹಾಗೆ ವೆಯ್ಟ್ ಮಾಡಿ ಫೈನಲ್ ಆಗಿ ಬಂದರು. ಆ್ಯಂಡ್ ಇಲ್ಲಿನೂ ಸೇಮ್ ನಾಗನಹಳ್ಳಿ ಫಾರ್ಮ್ ಮಿಲ್ಲೆಟ್ ಪ್ರೊಸೆಸಿಂಗ್ ಯೂನಿಟಲ್ಲಿರೋ ಮಿಷಿನ್ದೇ ಸೇಮ್ ಪ್ರೊಸೆಸ್ ಇತ್ತು ವಿತ್ ಪ್ರೀ ಕ್ಲೀನರ್ ಜೊತೆಗೆ ಗ್ರೇಡರ್ ಕೂಡ ಇತ್ತು. ಸೊ ಎಕ್ಸಾಕ್ಟ್ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿರೋ ದೊಡ್ಡ ಸೀಡ್ ಸ್ಟೋರೇಜ್ ರೂಮ್ನ ನೋಡಿಕೊಂಡು ಆ್ಯಂಡ್ ಹಾಗೆ ನಮಗೆ ಅವರು ಮಾಯಿಶ್ಚರ್ ಮೀಟರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಟ್ರು. ಸ್ಟೋರೇಜ್ ಯೂನಿಟ್ ಒಂದು ಕಡೆ ನಮಗೆ ತೋರಿಸಿದ್ರು. ಆ್ಯಂಡ್ ಇವಾಗ ಸ್ಟೋರೇಜ್ ಯೂನಿಟ್ ಎಲ್ಲ ನೋಡಿಕೊಂಡು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ನೀನೇನೋ ನಗ್ತಾ ಇದೆಯಾ ಬೋಸ್?
ಸೊ ಇಲ್ಲಿ ಒಂದು ಸೆಷನ್ ಇದೆ ಅಂತ ಕರ್ಕೊಂಡ್ಬಂದ್ರು ಆ್ಯಂಡ್ ಅಲ್ಲಿರೋ ಒಂದು ರೂಮಲ್ಲಿ ಎಲ್ಲರೂ ಕೂರಿಸಿದ್ರು. ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ಆ್ಯಂಡ್ ಇವರು VC ಫಾರ್ಮ್ ಬಗ್ಗೆ ಒಂದು ಇಂಟ್ರೋ ಕೊಟ್ಟು ಆ್ಯಂಡ್ ಇಲ್ಲಿ ಯಾವ್ಯಾವ ತರಹದ ಕೋರ್ಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ ಆ್ಯಂಡ್ ಇಲ್ಲಿರೋ ಪ್ರೊಡಕ್ಷನಲ್ಲಿ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿ ಇಂಟ್ರೆಸ್ಟೆಡ್ ಒಂದು ತಗೋಬೋದು ಅಂದರು. ಸೊ ನಾನು ಪ್ರತಿಜ್ಞೆ ತಗೊಳ್ಳೋ ಅಂದರೆ ನಾನು ಬಡವ ನೊಂದಿದ್ದೇನೆ. ಆ್ಯಂಡ್ ಈಚೆ ಬಂದು ಫುಲ್ ನೀರು ಕುಡ್ಕೊಂಡು ಹಾಗೆ ಇಲ್ಲಿ ಕಾಲೇಜ್ ಕ್ಯಾಂಪಸ್ನ ಒಂದು ರೌಂಡ್ ಹಾಕ್ಕೊಂಡು ಬಸ್ ಹತ್ರ ಹೊರಟು. ಎಲ್ಲ ಆಯಿತು. ಸೊ ನೆಕ್ಸ್ಟ್ ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅರೌಂಡ್ 2:10 ಆಗ್ತಿದೆ. ಸೊ ಇವಾಗ ಊಟ ಮಾಡಿಕೊಂಡು ಹೊರಡೋದ ಅಥವಾ ನೆಕ್ಸ್ಟ್ ಪ್ಲೇಸ್ ಹೋಗೋದ ಅಂತ ನೋಡೋಣ. ಗೈಸ್ ಬಾಕ್ಸ್ ತಂದಿರೋರೆಲ್ಲ ಬಸ್ಸಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹೌದು, ಬಾಕ್ಸ್ ಯಾರ್ಯಾರು ತಂದಿಲ್ಲ ಅವರೆಲ್ಲ ಕ್ಯಾಂಟೀನ್ ಹೋಗಿದ್ದಾರೆ. ಇದನ್ನು ಮುಗಿಸ್ಕೊಂಡು ಇನ್ನೂ ಒಂದೆರಡು ಪ್ಲೇಸ್ ಹೋಗೋದು ಇರ್ಬೋದು. ಊಟ ಮಾಡಿಕೊಂಡು ಎಲ್ಲಿಗೆ ಹೋಗ್ತೀವಿ. ಬಸ್ ನಿಲ್ಸಿರೋ ಕಡೆ ಒಂದು ಹುಣಸೆ ಮರ ಇತ್ತು ಆ್ಯಂಡ್ ಎಲ್ಲರೂ ಅದನ್ನು ಕಿತ್ತಕ್ಕೆ ಇಳಿದೇ ಬಿಟ್ರು. ಆ್ಯಂಡ್ ಯಾರಪ್ಪ ಕಿತ್ತಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಅಂತ ನೋಡಿದ್ರೆ ರಿಟರ್ನ್ ಹೋಗ್ಬೇಕಾದ್ರೆ ಸಂಜೆಗೆ ಮೆಂತೋ ಪ್ಲೇಸ್ ಹಚ್ಕೊಳ್ಳೋಷ್ಟು ಹೆವಿ ತಲೆನೋ ಆಗ್ಬಿಟ್ಟಿತ್ತು. ಆ್ಯಂಡ್ ಫೈನಲ್ ಪ್ಲೇಸ್ ಆಗಿ ನಿಮಿಷಾಂಬ ಟೆಂಪಲ್ಗೆ ಬಂದು ಕೈ ಹಿಡ್ಕೊಂಡು ಕರ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ ಚಾಲೆಂಜ್ ಮಾಡ್ಕೊಂಡು. ಬಲ್ ಮಾತಾಡಕ್ಕಿಲ್ವಾ? ಹೇಳಿದ್ರೆ ಅರ್ಥ ಆಗಲ್ವಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಐತಲ್ಲ ನಿನಗೆ? ಕಬ್ಬು ಆಗಿತ್ತು. ಪ್ಲೀಸು ಇಲ್ಲ ಗೀಸು ಇಲ್ಲ, ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ಎಲ್ಲ VC ಫಾರ್ಮ್ ವಿಸಿಟ್ನ ಮುಗಿಸ್ಕೊಂಡು ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದಾರೆ. ಬಟ್ ಟೆಂಪಲ್ ಓಪನ್ ಇಲ್ಲ, ಜಸ್ಟ್ ಇಲ್ಲಿ ನೀರ ಹತ್ರ ಆಟಾಡ್ಕೊಂಡು ಹೋಗೋಣ ಅಂತ ಬಂದರು. ಇವಾಗ ಹೋಗಿ ಬಂದಿರೋ ವಿಸಿಟ್ ಹೆಂಗಿತ್ತು ಅಂತ ನಮ್ಮ ಜಯಂತ್ ಅವ್ರು ಹೇಳ್ತಾರೆ ಸ್ವಲ್ಪ. ಎಲ್ಲ ಹರಿದೋಗಿದೆ. ಇನ್ನು ಟೈಮ್ ಇರೋದ್ರಿಂದ ನಿಮಿಷಾಂಬಕ್ಕೆ ಬಂದಿದ್ದೀವಿ. ಇಲ್ಲ ಚಿಕ್ಕ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನೀರೇ ನೋಡ್ದಿರೋ ಥರ ನೀರಲ್ಲಿ ಸಾಯ್ತವ್ರೆ. ಏನು ಹೇಳೋಣ ಇಂಥ ಜನಕ್ಕೆ. ಎಂಜಾಯ್ ಮಾಡಲಿ. 3 ವರ್ಷದಿಂದ ಎಲ್ಲೂ ಹೋಗಿಲ್ಲ. ಜಸ್ಟ್ ಎಜುಕೇಷ್ನಲ್ ಟ್ರಿಪ್ ಮಾತ್ರ ಅಲ್ಲ, ಆನ್ ದಿ ವೇ ಎಲ್ಲ ಕಾಲೇಜ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ನಂಗೆ ಒಂದೇ ಒಂದು ಡೌಟ್ ಏನಂದರೆ, ಬಸ್ಸಲ್ಲಿ ಯಾಕೆ 1 ನಿಮಿಷದ ಮೇಲೆ ಯಾವ ಸಾಂಗ್ ಓಡಿಲ್ಲ ಅಂತ? ಇಲ್ಲ, ಅಲ್ಲಿ ಮುಂದಗಡೆ ಡ್ರೈವರ್ಗೆ ಡಿಸ್ಟರ್ಬ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಥರ ಸೌಂಡ್ ಕೊಡ್ತಾರೆ. ಇಲ್ಲ, ನಮ್ಮ ಹುಡುಗರಿಗೆ ರೀಲ್ಸ್ ನೋಡಿ ಅಭ್ಯಾಸ. ಇನ್ನು ಸ್ವಲ್ಪ ಜನಕ್ಕೆ ಒಂದು ರೀಲಲ್ಲಿ ಏನು ಬರುತ್ತೋ ಆ ಲೈನ್ ಬಂದರೆ ಸಾಕು ಅಂತ ಫುಲ್ ಸಾಂಗ್ ನೋಡ್ತಾರೆ. ನನಗೆ ತುಂಬ ಇಷ್ಟ ಸಾಂಗ್ಸ್ಗಳು ಕೇಳಬೇಕು ಅಂತ. ಬಟ್ ನಿಮ್ಮ ಬಾಯಿಂದನೇ ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿದ್ದು ನನಗೆ ತುಂಬ ಬೇರೆ. ಇಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ನಿಮಿಷಾಂಬದ್ ಪ್ಲ್ಯಾನ್ ಇರಲಿಲ್ಲ. ಅದ್ರ ಬಗ್ಗೆ ಓನರ್ ಹತ್ರ ಮಾತಾಡ್ತಾ ಇದ್ವಿ. ಓನರ್ ಮೇಲೆ ಕೊಡಿ, ಸೌಂಡ್ ಕಡಿಮೆ ಕೊಡಿ ಅಂತ ಇದ್ವಿ. ಆಮೇಲೆ ಹಾಕಿದ್ವಿ ಸಾಂಗು. ಅಷ್ಟರೊಳಗೆ ಇವರು ಫ್ರಸ್ಟ್ರೇಟ್ ಆಗ್ಬಿಟ್ಟು ನಮ್ಗೆ ಯಾವ ಸಾಂಗು ಬೇಡ, ಹಂಗೆ ಮಲ್ಕೋತೀವಿ ಅಂದರು. ಮಲ್ಕಕ್ಕಂತೂ ನಾವು ಬಂದಿಲ್ಲ, ನಮ್ಮ ಪಾಡಿಗೆ ನಾವು ಸಾಂಗ್ ಕೇಳಿದ್ವಿ. ಸೊ ಕಷ್ಟನೋ ಸುಖ ಏನೋ ಒಂದು ಮುಗಿಸ್ಬಿಟ್ಟು ಅಷ್ಟೇ. ನಮ್ದಿದು ಎಜುಕೇಷನಲ್ ಟ್ರಿಪ್ ಅಷ್ಟೇ ಇದ್ದಿದ್ದು. ಶೋಕಿ ಟ್ರಿಪ್ಪಿಗೆ ನಾವು ಬಂದಿಲ್ಲ. ಶೋಕಿ ಟ್ರಿಪ್ ಅಂತ ಬಂದಿದ್ರೆ ಇವರ ರಿಯಲ್ ಮುಖಗಳು ನೀವು ನೋಡ್ಬೋದಾಗಿತ್ತು. ಆ್ಯಕ್ಚುಲಿ ಇವ್ರ ರಿಯಲ್ ಮುಖಗಳು ನನ್ನ ಹಳೆ ಪ್ರೀವಿಯಸ್ ವೀಡಿಯೋದಲ್ಲಿದೆ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ಸೊ ಹಾಗೆ ಫುಲ್ ಎಂಜಾಯ್ ಮಾಡಿಕೊಂಡು ಬಸ್ ಹತ್ತಿದ್ರೆ ರಿಸಲ್ಟ್ ಬಿಟ್ಬಿಟ್ಟಿದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೇಗೋ ನಮ್ಮದು ಪಾಸ್ ಆಗಿರೋ ಕಾರಣ ಡ್ಯಾನ್ಸ್ ಆಡೋಕ್ಕೆ ಶುರು ಹಚ್ಕೊಬಿಟ್ಟು ಸೊ ಸಕ್ಸಸ್ಫುಲ್ ಆಗಿ ವಿಸಿಟ್ ಮುಗಿಸಿ ಕಾಲೇಜ್ಗೆ ರಿಟರ್ನ್ ಬಂದು ಆ್ಯಂಡ್ ಇಲ್ಲಿ ಇಳಿಬೇಕಾದ್ರೇ ಗೊತ್ತಾಗ್ತಿದೆ ದಟ್ ಇವರು ವಿಸಿಟ್ಗೆ ಬಂದಿದ್ರು ಅಂತ.
ಸೊ ಫೈನಲಿ ಇವಾಗ ವಿಸಿಟ್ ಮುಗ್ದಿದೆ ಆ್ಯಂಡ್ ಒಳ್ಳೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಅದು ಲಾಸ್ಟಲ್ಲಿ ಅದು ರಿಸಲ್ಟ್ ಬಂದಿರೋ ಖುಷಿಗೆ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಫುಲ್ ನೋಡಿ ಎಷ್ಟು ಮಟ್ಟಿಗೆ ಬೂಸ್ಟ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಪಾಸ್ ಆಗೋರು ಎಂಜಾಯ್ ಮಾಡಿದ್ರು, ಇದು 3 ಜನ ಫೇಲ್ ಆಗಿದೆ. ರಿಸಲ್ಟ್ ಬಿಟ್ಟು ನಾವು ಚೆನ್ನಾಗೇನೋ ಒಂದು ದಿನ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಜಯಂತದು ನೇತೃತ್ವದಿಂದ ಎಲ್ಲ ವಿಷಯಗಳು ಚೆನ್ನಾಗಾಯಿತು. ಏನಾಗ್ಬಿಟ್ಟೈತೆ ಅಂದರೆ ನಂದು ರಿಸಲ್ಟ್ ಬಂದಿತ್ತಿಲ್ಲ. ಈ ಸೆಮ್ಮಲ್ಲಿ ದರಿದ್ರೆ ಯಾವ ರೇಂಜಿಗೆ ಐತೆ ಅಂದರೆ ಇಟೋ ಬಂದಿಲ್ಲ, ಹಾಲ್ ಟಿಕೆಟು ಬಂದಿತ್ತಿಲ್ಲ, ಎಕ್ಸಾಮ್ ಫೀಸ್ ರಿಸಿಪ್ಟು ಬಂದಿತ್ತಿಲ್ಲ, ಅಲ್ಲಿ ಎಕ್ಸಾಮಲ್ಲಿ ಓದಿದ ಕ್ವಶನ್ನು ಬಂದಿತ್ತಿಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನಂತೂ ಅನ್ಸ್ಕೊಬಿಟ್ಟು. ಸೊ ವಿತ್ ಲಾಟ್ಸ್ ಆಫ್ ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಇಲ್ಲಿಗೆ VC ಫಾರ್ಮ್ ವಿಸಿಟ್ ಮುಗ್ದಿದೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ದಿಸ್ ಇಸ್ ರಾಕ್ ಸ್ಟಾರ್ಸ್ ವಿಷನ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.